ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ತಾಲೂಕಿನ ಕರಡಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಡಕಿಕೊಪ್ಪಲು ಗ್ರಾಮದಲ್ಲಿರುವ ಗ್ರಾಮದ ಒಂದು ಕಟ್ಟೆಗೆ ಪಂಚಾಯಿತಿಯ ಭ್ರಷ್ಟ ಅಧಿಕಾರಿಗಳು 3 ಬಿಲ್ಗಳನ್ನು ಮಾಡುವ ಮೂಲಕ ವರ್ಷಕ್ಕೊಮ್ಮೆ ಕಟ್ಟೆಗೆ ನೂತನ ಹೊಸ ಹೆಸರುಗಳನ್ನು ನಾಮಕರಣ ಮಾಡಿ ಯಾವುದೇ ಅಭಿವೃದ್ಧಿ ಕೆಲಸವನ್ನು ಮಾಡದೆ ಕಳ್ಳ ನಕಲಿಯನ್ನ ಸೃಷ್ಟಿಸಿ ಹಣ ಲಪಟಾಯಿಸಿದ್ದಾರೆ ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ವಿರುದ್ಧ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಶಿವಣ್ಣ ಎಂಬುವವರು ದೂರು ದಾಖಲಿಸಿದ್ದಾರೆ. ಕರಡಹಳ್ಳಿ ಗ್ರಾಮ ಪಂಚಾಯಿತಿಯ ಭ್ರಷ್ಟಾಚಾರಗಳನ್ನು ದೂರುದಾರ ದಾಖಲೆಗಳ ಪ್ರಕಾರ ಹೇಳುವಂತೆ ಮೊದಲ 2017-18 ಸಾಲಿನಲ್ಲಿ 3 ಲಕ್ಷ ರೂಪಾಯಿಯನ್ನ ವ್ಯಯ ಮಾಡಿ ಗೋಕಟ್ಟೆ ಎಂದು ಹಣ ಪಡೆದಿದ್ದಾರೆ. ನಂತರ 2020-21ರಲ್ಲಿ ಇದೇ ಕಾಮಗಾರಿಗೆ ಹೊಸ ಕಟ್ಟೆ ಎಂದು ನಮೂದಿಸಿ 4 ಲಕ್ಷ ಹಣ ಪಡೆದಿದ್ದಾರೆ. ನಂತರ 2024-25ನೇ ಸಾಲಿನಲ್ಲಿ ಗೌಡಪ್ಪನ ಕಟ್ಟೆ ಎಂದು 5 ಲಕ್ಷ ರೂಪಾಯಿ ಹಣ ಲಪಟಾಯಿಸಿದ್ದಾರೆ ಎಂದು ಆರೋಪ ಮಾಡಲಾಗಿದೆ. ಒಂದು ಕಟ್ಟೆಗೆ ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಮಾಡದೆ 3 ಹೆಸರುಗಳನ್ನು ಬದಲಾವಣೆ ಮಾಡುತ್ತಾ ಸುಮಾರು 12 ಲಕ್ಷ ರೂಪಾಯಿಗಳನ್ನು ಸರ್ಕಾರಕ್ಕೆ ವಂಚಿಸಲಾಗಿದೆ ಎಂದು ತಿಳಿಸಲಾಗಿದೆ. ಇದೇ ರೀತಿ ದೂರಿನಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ವಿರುದ್ಧ ಹಲವಾರು ದೂರುಗಳನ್ನು ನಮೂದಿಸಿ ಮುಖ್ಯವಾಗಿ ದಂಡಿಗನಹಳ್ಳಿ ದಲಿತ ಕಾಲೋನಿಗೆ ಹೆಸರುಗಳನ್ನು ಬದಲಾಯಿಸಿ 15ನೇ ಹಣಕಾಸಿನ ಯೋಜನೆಯಲ್ಲಿ 2 ಬಾರಿ ಹಣ ಲಪಟಾಯಿಸಿದೆ ಎಂದು ದೂರಿನಲ್ಲಿ ದಾಖಲಿಸಿದ್ದಾರೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.